close till I get up. Time is barely on our side. I don't wanna waste what's left. ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋದು ರೋಜಾ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ಕಂಪ್ಲೀಟಾಗಿ ವರಲಕ್ಷ್ಮಿ ಹಬ್ಬದ ತಯಾರಿ ಹೇಗಿತ್ತು, ಹಾಗೆ ವರಲಕ್ಷ್ಮಿ ಹಬ್ಬನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಮನೇಲಿ ಅಂತ ಹೇಳಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗೇ ಆಗುತ್ತೆ. ನಮ್ಮ ಮನೆ ಹೇಗೆ ಮಾಡಿದ್ವಿ, ಇವ್ರ ಮನೆ ಹೇಗೆ ಮಾಡಿದ್ದಾರೆ, ನೆಕ್ಸ್ಟ್ ಟೈಮ್ ನಾವೆಲ್ಲ ಏನೇನೆಲ್ಲ ಚೇಂಜಸ್ ಮಾಡ್ಕೊಬೇಕು ಅಥವಾ ಹೀಗೆ ಮಾಡ್ಬೋದಿತ್ತಾ ಹಾಗೆ ಮಾಡ್ಬೋದಿತ್ತಾ ಅಂತೇಳಿ ನೋಡಲಿಕ್ಕೆ ಕ್ಯೂರಿಯಾಸಿಟಿಯಿಂದ ಬಂದಿದ್ದೀರಾ. ಸೊ ಸ್ಕಿಪ್ ಮಾಡಿದ್ದೀರಾ ಫುಲ್ ಎಂಡ್ವರೆಗೂ ಕೂಡ ವಿಡಿಯೋನ ನೋಡಿ. ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗೇ ಆಗುತ್ತೆ. ಸೊ ಮತ್ತೆ ತಡ ಹೇಗೆಲ್ಲ ಮಾಡಿದ್ವಿ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ. ಸೊ ವರಲಕ್ಷ್ಮಿಗೆ ನನ್ನ ತಮ್ಮ ಯಾವಾಗಲೂ ಕೂಡ ವರ್ಷ ಅವನೇ ರೆಡಿ ಮಾಡ್ತಾನೆ, ಏಕೆಂದರೆ ಅಂಗಡಿಲೆಲ್ಲ ಮಾಡಿರ್ತಾನಲ್ಲ. ಸೊ ಹಾಗಾಗಿ ಸೊ ಈ ಥರ ಎಲ್ಲ ಚೆನ್ನಾಗಿರುತ್ತೆ, ಈಗ ಮಾಡ್ತೀನಿ ಆಗ ಮಾಡ್ತೀನಿ ಅಂತ ಪ್ಲ್ಯಾನ್ಸ್ ಹೇಳ್ತಿರ್ತಾನೆ. ಬಟ್ ಆಮೇಲೆ ನಾವೇನೇ ಹೇಳಿದ್ರು ಅವ್ನು ಹೆಂಗೆ ಮಾಡಬೇಕು ಅದನ್ನೇ ಮಾಡ್ತಿರ್ತಾನೆ. ಸೊ ಹಾಗೆ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಡ್ತಾನೆ. ಸೊ ಈ ಸಲಿನೂ ಕೂಡ ಅವನೇ ರೆಡಿ ಮಾಡ್ತಿದ್ದಾನೆ. ನೆಕ್ ಇರುತ್ತಲ್ಲ, ಸೊ ಅದು ಚೈನು. ಸೊ ಅದನ್ನು ನೀಟಾಗಿ ಅದಕ್ಕೆ ದೇವ್ರದ್ದು ಮುಖವಾಡ ಏನು ಸೈಜ್ ಇರುತ್ತೆ ಅದನ್ನೆಲ್ಲ ಅಳತೆ ತೊಗೊಂಡು ನೀಟಾಗಿ ಕಟ್ ಮಾಡಿಬಿಟ್ಟು ಗಮ್ನ ನೀಟಾಗಿ ಎಲಬ್ರೇಟ್ ಮಾಡಿಬಿಟ್ಟು ಅಂಟಿಸೋದು. ನೀಟಾಗಿ ಎಲ್ಲ ಕಡೆ ಪ್ರೆಸ್ ಮಾಡಿಬಿಟ್ಟು ಅಂಟಿಸಿದ್ರೆ ಸಾಕು, ಚೆನ್ನಾಗಿ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ನಾವು ಗಮ್ನ ಎಷ್ಟು ಎಲಬ್ರೇಟ್ ಮಾಡಿ ಇದು ಮಾಡ್ತೀವೋ ಅಷ್ಟು ಚೆನ್ನಾಗಿ ಗಮ್ಮು ಕೂತ್ಕೊಳ್ಳುತ್ತೆ. ನಾವೇನಾದರೂ ಪೂಜೆ ಮಾಡೋ ಟೈಮಲ್ಲಿ ಏನಾದ್ರೂ ಸ್ವಲ್ಪ ತಗ್ಲುಕೊಂಡು ಬಿದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಗಮ್ನ ನೀಟಾಗಿ ಎಲಬ್ರೇಟ್ ಮಾಡಿ ಅಂಟಿಸಿದಾಗ ಚೆನ್ನಾಗಿ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ಇವಾಗ ಮೇಲ್ಗಡೆ ರೆಡಿ ಆಯಿತು, ಇವಾಗ ನೆಕ್ಗೆ ಹಾಕ್ತಿದ್ದಾನೆ. ಸೊ ನಾವು ಮೂಗ್ಬಟ್ಟಿಗೆ ಹೋಲ್ ಮಾಡಿಸಿಲ್ಲ, ಬರೀ ಕಿವಿಗೆ ಇಯರಿಂಗ್ಸ್ ಮಾತ್ರ ಹೋಲ್ ಮಾಡಿಸಿದ್ದಾರೆ ನಮ್ಮ ಹಸ್ಬೆಂಡು. ಮೂಗುತಿಗೆ ಗಮ್ ಹಾಕ್ಬಿಟ್ಟು ಅಂಟಿಸಿದ್ರೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಏನು ಹೋಲ್ ಮಾಡಿಸೋದೇನು ಬೇಡ ಅಂತ ಹೇಳಿ ಹಾಗೆ ಬಿಡಿಸಿದ್ವಿ. ಹಾಗೆ ಲಿಫ್ಟಿಕ್ಕು ಮತ್ತು ಐಲೈನರು, ಬೊಟ್ಟು ಅದೆಲ್ಲ ಕೂಡ ನಾವು ಅಂಗಡಿಲೇನೆ ಮಾಡಿಸ್ಕೊಂಡು ಬಂದುಬಿಡ್ತೀವಿ. ನಾನೇನು ವರ್ಷ ಮಾಡೋದಿಲ್ಲ, ಅದು ಒಂದ್ಸಲಿ ಮಾಡಿಸಿದ್ದೀವಿ ಅಷ್ಟೇ ಫಸ್ಟ್ ಟೈಮು. ಸೊ ನೋಡಿ ಇನ್ನೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಏನಾದರೂ ಸ್ವಲ್ಪ ಅದು ಕಲರ್ ಏನಾರು ಹೋಯ್ತು ಅಂತಂದರೆ ಎಲ್ಲ ವರಲಕ್ಷ್ಮಿ ಬರೋ ಟೈಮಲ್ಲಿ ರೆಡಿ ಮಾಡಿಸ್ಕೊಂಬರ್ತೀವಿ. ಬಟ್ 3 ಸಲಿನೂ ಕೂಡ ನಾವು ಕೂರಿಸಿರೋದು. ಸೊ ಈ ಸಲ ಸೇರಿದ್ರೆ 4 ಸಲ ಆಗುತ್ತೆ. ಸೊ ಏನೂ ಹೋಗಿಲ್ಲ, ಚೆನ್ನಾಗೇ ಇದೆ. ಸೊ ಹಾಗಾಗಿ ನಾವು ಏನು ಚೇಂಜಸ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಸೇಮ್ ಹೇಗಿದೆ ಹಾಗೇ ರೆಡಿ ಮಾಡ್ತಾಯಿದ್ದೀವಿ. ಸೊ ನೋಡಿ ಮೂಗ್ಬಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಹೋಲಿಲ್ಲ ಅಂದ್ರೂ ಕೂಡ ಗಮ್ಮಲ್ಲೇ ಅಂಟಿಸ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಮತ್ತು ಅರ್ಧ ಚಂದ್ರ, ಸೂರ್ಯ ಅದನ್ನೆಲ್ಲ ಕೂಡ ಕಿರೀಟ ಮೇಲ್ಗಡೆ ಎಲ್ಲ ರೆಡಿ ಮಾಡ್ತಿದ್ದಾನೆ. ಹಾಗೆ ನಮ್ಮ ಪಾಪು ಫುಲ್ ಟೈಮ್ ಆಗಿದ್ರೂ ಕೂಡ ಅವ್ನು ಮಲಗ್ದೇನೆ ಕ್ಯೂರಿಯಾಸಿಟಿಯಿಂದ ಎಲ್ಲ ನೋಡ್ತಿದ್ದಾನೆ. ಸೊ ಆಲ್ಮೋಸ್ಟ್ ಇವಾಗ ಮುಖವಾಡ ಎಲ್ಲ ರೆಡಿಯಾಗಿದೆ. ಸೊ ಇವಾಗ ನಾವು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೇನ ರೆಡಿ ಮಾಡಿಬಿಡೋಣ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ. ಏಕೆಂದರೆ ಮಾರ್ನಿಂಗ್ ಎದ್ದು ಮತ್ತೆ ನಾನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ರೆಡಿ ಮಾಡೋಕ್ಕಾಗಲ್ಲ. ಬೊಟ್ಟು ಇಡೋದೇನೆ ಒಂದು 1/2 hour ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಗುರುವಾರ ನೈಟೇ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಇವಾಗಲೇ ಮಾಡ್ಕೊತಾ ಇದ್ದೀನಿ. ಸೊ ಊಟ ಎಲ್ಲ ಮುಗೀತು ನಮ್ಮದೆಲ್ಲರದು ಕೂಡ. ಸೊ ಇವಾಗ ಹೋಗಿ ದೇವ್ರ ಮನೆ ಫೋಟೋ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಬಂದರೆ ಆರಾಮ್ಸೆ ಒಂದು 2 hours 3 hours ಆರಾಮ್ಸೆ ನಿದ್ದೆ ಮಾಡಿಬಿಟ್ಟು ಬೇಗ ಎದ್ದು ರೆಡಿ ಮಾಡ್ಬೋದು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ನಮ್ಮ ಪಾಪು ಆಲ್ರೆಡಿ ಮಲ್ಕೋಕೆ ಹೋದ. ಸೊ ಅವನ್ನ ಮಲಗಿಸ್ಬಿಟ್ಟು ಬಂದು ನಾನು ಇದು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ನಮ್ಮ ಪಾಪು ಏನಾದ್ರೂ ನಾನು ದೇವ್ರ ಫೋಟೋಗೆ ಈ ಥರ ರೆಡಿ ಮಾಡೋಕ್ಕೆ ಅವನ ಜೊತೆ ಬಂದುಬಿಟ್ರೆ ಫುಲ್ ಗಂಟೆ ಹೊಡಿತಾ ಇರೋದು ಮತ್ತು ದೇವ್ರ ಫೋಟೋ ಕುಂಕುಮ ಎಲ್ಲನೂ ಮುಟ್ತಾ ಇರೋದು ಆ ಥರ ಮಾಡ್ತಿರ್ತಾನೆ. ಸೊ ಹಾಗಾಗಿ ಅವನ್ನ ಮಲಗಿಸ್ಬಿಟ್ಟು ನೀಟಾಗಿ ರೆಡಿ ಮಾಡ್ತಾಯಿದ್ದೀನಿ ಇವಾಗ. ದೇವ್ರ ಮನೆ ಎಲ್ಲನೂ ಕೂಡ ನೀಟಾಗಿ ನೈಟೇ ರೆಡಿ ಮಾಡ್ಕೊಂಡ್ಬಿಟ್ರೆ ಮಾರ್ನಿಂಗು ಹೂವು ಧರಿಸ್ಬಿಟ್ಟು ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಟೈಮ್ ಬಂದು 4 o'clock ಆಗಿದೆ. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಹಾಗೆ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಸೊ ಇವಾಗ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಹೇಗೆಲ್ಲ ಮನೆ ಎಲ್ಲನೂ ಇಟ್ಟು ಮತ್ತು ಕಳಸಕ್ಕೆಲ್ಲ ಏನೇನೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳಿ. ಸೊ ಇವಾಗ ಫಸ್ಟ್ನೇದಾಗಿ ಮಣೇನ ಇಟ್ಟಿದ್ದೀನಿ. ಸೊ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿದ್ದೆ ನೈಟೇನೆ. ಸೊ ವಾಶ್ ಮಾಡಿ ಇಟ್ಟಾದಮೇಲೆ ಮಾರ್ನಿಂಗು ಇನ್ನೊಂದು ಸ್ವಲ್ಪ ಬಟ್ಟೆಲೆಲ್ಲ ರಫ್ ಮಾಡಿಕೊಂಡು ಇವಾಗ ರಂಗೋಲಿ ಬಿಟ್ಬಿಟ್ಟು ಅದ್ರ ಮೇಲ್ಗಡೆ ಅರಿಶಿನ ಕುಂಕುಮನ ಅದು ಟೇಬಲ್ ಇರುತ್ತಲ್ಲ ಇಡೋದು. ಸೊ ಅಲ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಸ್ವಲ್ಪ ರಂಗೋಲಿ ಎಲ್ಲ ಬಿಟ್ಟಿರ್ತೀನಲ್ಲ, ಸೊ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹಾಕಾದ್ಮೇಲೆ ನೆಕ್ಸ್ಟು ನಾವು ಅಕ್ಕಿನ 5 ಗ್ಲಾಸ್ ತೊಗೊಂಡಿದ್ದೀನಿ. ನೀವು 1 ಗ್ಲಾಸ್ನ ಪೂರ್ತಿ ತೊಗೊಂಡು ಅದನ್ನು ಉಲ್ಟಾ ಮಾಡಿ ಇನ್ನು 3 ಗ್ಲಾಸ್ನ ಸ್ವಲ್ಪ ತೊಗೊಂಡ್ರೆ ಆಯಿತು. ಸೊ ನೀವು ಯಾವ ಗ್ಲಾಸಲ್ಲಿ ಅಥವಾ ಪಾವಲ್ಲಿ ಯಾವ ಥರ ಮಾಡ್ತೀರೋ ಆ ರೀತಿ 5 ಗ್ಲಾಸ್ನ ನಾನು ತೊಗೊಂಡಿದ್ದೀನಿ. ಸೊ ಇವಾಗ ಫುಲ್ಲು ಸ್ವಲ್ಪ ಸಮ ಮಾಡ್ಕೊತಾ ಇದ್ದೀನಿ. ಗುಬ್ಬಿ ಥರ ಆದರೆ ನೀಟಾಗಿ ಕೂರಲ್ಲ ಕಲಸ. ಸೊ ಹಾಗಾಗಿ ಸ್ವಲ್ಪ ಹರಡ್ಕೊತಾ ಇದ್ದೀನಿ. ಸೊ ಇವಾಗ ನೋಡಿ ಈ ಥರ ಫುಲ್ಲು ಅಂಟ್ಕೊಂಡಿದ್ದೀನಿ.
ನಾವು ಪೂಜೆ ಮಾಡಬೇಕಾದ್ರೆ ಹೂ ಧರಿಸ್ಬೇಕಾದ್ರೆ ಸ್ವಲ್ಪ ಅಲ್ಲಾಡ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಫುಲ್ ಸಮವಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಕಳಸಕ್ಕೆ ಫುಲ್ಲು ಒಂದು ತುಂಬ ನೀರು ಬಿಡ್ಕೊತಾ ಇದ್ದೀನಿ. ನಾನು ಅಕ್ಕಿ ಒಬ್ಬೊಬ್ರು ಹಾಕ್ತಾರೆ, ಬಟ್ ನಾನು ನೀರನ್ನ ಹಾಕ್ತಾಯಿದ್ದೀನಿ. ಸೊ ಇವಾಗ ಕಳಸನ ಇಡ್ತಾ ಇದ್ದೀನಿ. ಕಳಸ ಇಟ್ಟಾದಮೇಲೆ ನಾನು ಕಳಸಕ್ಕೆ 3 ಕಡೆಯೂ ಕೂಡ ಅರಿಶಿನ ಕುಂಕುಮನ ಇಟ್ಬಿಟ್ಟು ನೀರೊಳಗಡೆ ಅರಿಶಿನ ಕುಂಕುಮನ ಸ್ವಲ್ಪ ಹಾಕ್ತೀನಿ. ಸೊ ಹಾಗೆ ನಾನು ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡು ಬಂದಿದ್ದೀನಿ. ಯಾವಾಗಲೂ ಕೂಡ ನಾನು ಡ್ರೈ ಫ್ರೂಟ್ಸನ್ನೇ ಹಾಕ್ತೀನಿ ಒಳಗಡೆ. ಸೊ ಇದು 20 ರುಪೀಸ್ಗೂ ಕೂಡ ಸಿಗುತ್ತೆ. ಬಾದಾಮು, ಗೋಡಂಬಿ ಮತ್ತು ಕಲ್ಸಕ್ರೆ ಎಲ್ಲನೂ ಕೂಡ. ಸೊ ನಮ್ಮ ಮನೇಲಿ ಕೂಡ ಸಿಗುತ್ತೆ. ಮನೇಲಿದ್ದರೆ ಅದನ್ನು ಕೂಡ ಹಾಕೊಬೋದು, ಬಟ್ ನಾನು ಔಟ್ ಸೈಡಿಂದನೇ ತೊಗೊಂಡು ಬಂದಿದ್ದೀನಿ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಇವಾಗ ನೋಡಿ, ಇವಾಗ ಒಳಗಡೆ ಎಲ್ಲ ಹಾಕಿದ್ದೀನಿ. ಹಾಗೆ ಇವಾಗ 11 ರೂಪಾಯಿ ಚೇಂಜಸ್ನ ಹಾಕ್ತಾಯಿದ್ದೀನಿ. ಚೇಂಜ್ ಕಾಯಿನ್ ಇರುತ್ತಲ್ಲ, ಸೊ ಅದನ್ನು ಹಾಕ್ಬಿಟ್ಟು ನೆಕ್ಸ್ಟು ಕಳಸಕ್ಕೆ ಇವಾಗ ಕಾಯಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಉದ್ದಕ್ಕೆ ಇರುತ್ತಲ್ಲ, ಸೊ ಅದನ್ನು ತೊಗೊಂಡಿದ್ದೀನಿ. ಗುಬ್ಬಿ ಥರ ಇದ್ದರೆ ಮುಖವಾಡನ ಕಟ್ಟೋಕ್ಕೆ ಗ್ರಿಪ್ ಸಿಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಉದ್ದಕ್ಕಿರೋದನ್ನ ತೊಗೊಂಡು ಇದಕ್ಕೆ ಅರಿಶಿನ ಎಲ್ಲ ಸುತ್ತ ಸವರ್ಬಿಟ್ಟು ಇವಾಗ ಕಳಸದೊಳಗಡೆ ಕಾಯಿನ ಇಡೋದು. ನಾವೇನು ಅಂದ್ಕೊಂಡಿರ್ತೀವಿ ಈ ಸಲ ಏನಾಗಬೇಕು ಅಂತ ದೇವ್ರನ್ನ ಬೇಡ್ಕೊಂಡು ಕಳಸಕ್ಕೆ ಕಾಯಿನ ಮಡಗಿದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ವರಲಕ್ಷ್ಮಿ ಪೂಜೆ ಅಂತಲೇ ಹೇಳ್ಬೋದು. ಸೊ ಸ್ಟಿಪ್ಪಾಗಿ ಏನೂ ಕೂಡ ಮತ್ತೆ ಎತ್ತುತ್ತಾ ಇರಬಾರ್ದು, ಒಂದೇ ಸಲ ಇಡಬೇಕು ಅಷ್ಟೇ. ಸೊ ಸ್ವಲ್ಪ ಏನಾದರೂ ಜರುಗಿಸೋದಿದ್ರೆ ಜರುಗಿಸ್ಕೊಬೋದು. ನೋಡಿ ಇವಾಗ ನೀಟಾಗಿ ಫುಲ್ ಎಲ್ಲ ರೆಡಿಯಾಗಿದೆ. ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಸೊ ಇದಾದಮೇಲೆ ನಾನು ಮುಖವಾಡನ ಧರಿಸ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತೇಳಿ ಮುಖವಾಡ ಫುಲ್ ಕಂಪ್ಲೀಟ್ ನನ್ನ ತಮ್ಮ ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದಾನೆ. ಸೊ ಇದಕ್ಕೆ ಎರಡೂ ನೀಟಾಗಿ ಸ್ವಲ್ಪ ದಾರನ ದಪ್ಪಗೆ ತೊಗೊಂಡು ಎರಡೂ ಕಡೆ ಕೂಡ ದಾರನ ಕಟ್ಕೊಬೇಕಲ್ಲ, ಸೊ ಹಾಗಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಒಬ್ಬರೇ ಕಟ್ಟೋಕ್ಕಾಗಲ್ವಲ್ಲ, ಸೊ ಹಾಗಾಗಿ ನಮ್ಮ ತಮ್ಮ ಕೂಡ ಹೆಲ್ಪ್ ಮಾಡ್ತಾನೆ. ಹಾಗೆ ಅರಿಶಿನ ನಾನು ಕತ್ತಿಗೆ ಬೆಳಿತಾರಲ್ಲ ಕಿವಿ ಹತ್ರ, ಸೊ ಹಾಗಾಗಿ ಇದು ಬಡ್ಸ್ ಇರುತ್ತಲ್ಲ ಸ್ಟಿಕ್ಕು, ಸೊ ಅದರಲ್ಲೇ ಸ್ವಲ್ಪ ತೆಳುಗೆ ಮಾಡಿಕೊಂಡು ಅರಿಶಿನ ಇವಾಗ ಬಳಿತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ. ನಾವೇನೇ ಕೈಯಲ್ಲಿ ಬಳಿಬೋದು, ಬಟ್ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಬಡ್ಸ್ ಬರುತ್ತಲ್ಲ, ಸೊ ಅದರಲ್ಲೇ ನಾನು ನೀಟಾಗಿ ಬಳಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಸಣ್ಣ ಕೂಡ ಬರುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಸೊ ನಾವು ಇಕ್ಕೋಕೆ ಹೋದರೆ ಜಾಸ್ತಿ ದಪ್ಪ ಆಗೋದು, ಸಣ್ಣ ಆಗೋದು ಆ ಥರ ಬರುತ್ತೆ. ಸೊ ಹಾಗಾಗಿ ಇವಾಗ ಅರಿಶಿನ ಕುಂಕುಮ ಇಟ್ಬಿಟ್ಟು ತಾಯಿನ ಬೇಡ್ಕೊಂಡು ಇವಾಗ ಕಟ್ಟೋದು. ಮುಖವಾಡ ಎಲ್ಲ ಧರಿಸಾದ್ಮೇಲೆ ಹೂವನ್ನ ಧರಿಸ್ತೀನಿ. ಫೈನಲಿ ಹೇಗೆ ಕಾಣಿಸುತ್ತೆ ಮುಖವಾಡ ಕಟ್ಟಾದ್ಮೇಲೆ ಕಾಯಿಗೆ ಎಷ್ಟು ಚೆನ್ನಾಗಿ ಸ್ಟಿಪ್ಪಾಗಿ ಕೂತಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಮತ್ತು ನಾನು ವರ್ಷ ಹೇಗೆ ಮಾಡ್ತೀನಿ ಅಂದರೆ ವರಲಕ್ಷ್ಮಿ ಹಬ್ಬ ದಿನ ಆದಮೇಲೆ ನೆಕ್ಸ್ಟ್ ಡೇಯಿಂದ ನೆಕ್ಸ್ಟು 9 ದಿನ ಏನಿರುತ್ತೆ ಡೇ, ಇವಾಗಲೂ ಕೂಡ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಫೈನಲಿ ಕಾಣಿಸ್ತಾ ಇದೆ. ಕಾಯಿ ಎಷ್ಟು ಚೆನ್ನಾಗಿರೋದು ತಗೋತೀವೋ ಅದೇ ರೀತಿ ಮುಖವಾಡ ಕೂಡ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ನಾವೇನಾದರೂ ಟಚ್ ಮಾಡಿದ್ರೂ ಕೂಡ ಏನೂ ಅಲ್ಗಾಡಲ್ಲ. ನಾನು ವರಲಕ್ಷ್ಮಿ ಹಬ್ಬ ಆದಮೇಲೆ 9 ಡೇಸ್ ಏನಿರುತ್ತೆ ನೆಕ್ಸ್ಟ್ ಡೇಯಿಂದ, ಸೊ ಅದನ್ನು ಕೂಡ ಕೌಂಟ್ ಮಾಡ್ಕೊತೀವಿ. 9 ಡೇಸ್ ಏನಿರುತ್ತೆ ಅಲ್ಲಿವರೆಗೂ ಕೂಡ ಗುಳಿಕ ಕಾಲದಲ್ಲಿ ಮಾರ್ನಿಂಗು ಫ್ರೆಶ್ ಅಪ್ ಆಗಿಬಿಟ್ಟು ದೇವರು ಮುಖವಾಡ ಎಲ್ಲ ತೆಗೆದಿರ್ತೀವಲ್ಲ, ಬರೀ ಕಾಯಿ ಇಟ್ಟಿರ್ತೀವಿ. ಆ ಕಾಯಿನ ಡೈಲಿ 9 ದಿನ ಪೂಜೆ ಮಾಡ್ಕೊತಾ ಬರ್ತೀವಿ. ಸೊ ಇದು ನಮ್ಮ ಮಮ್ಮಿನೂ ಕೂಡ ಅದೇ ಮಾಡ್ತಾಯಿದ್ರು, ನಾನು ಕೂಡ ಇವಾಗ ಅದೇ ಥರ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮಮ್ಮಿ ಕೂಡ ಹೇಳಿದರು ಈ ಥರ 9 ಡೇಸ್ ಕಂಟಿನ್ಯೂಸ್ ಆಗಿ ಗುಳಿಕ ಕಾಲದಲ್ಲಿ ಪೂಜೆ ಮಾಡಬೇಕಂತ ಹೇಳಿ. ಸೊ ಇವಾಗಲೂ ಕೂಡ ಮಾಡ್ತಾಯಿದ್ದೀನಿ ಡೈಲಿ. ಸೊ ಈ ಥರ ನಾವು ವರಲಕ್ಷ್ಮಿ ಪೂಜೆ ಆದಮೇಲೂ ಕೂಡ ಕಾಯಿ ಇರುತ್ತಲ್ಲ, ಸೊ ಅಲ್ಲಿ ದೇವರಿರುತ್ತೆ ಅಂತ ನಂಬಿಕೆಯಿಂದ 10 ಡೇಸ್ವರೆಗೂ ಕೂಡ ನಾವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಪೂಜೆ ಮಾಡ್ತೀವಿ. ಸೊ ಇವಾಗ ಹೂವನ್ನೆಲ್ಲ ಧರಿಸಾಯಿತು. ಇವಾಗ ದೇವ್ರಿಗೆ ಸೀರೆ ಮತ್ತು ಬಳೆ ಇಡ್ತಾಯಿದ್ದೀನಿ. ನೆಕ್ಸ್ಟು ಒಂದು ಅಚ್ಚು ಬೆಲ್ಲ ಮತ್ತು ಎಲೆ ಅಡಿಕೆ 500 ರೂಪಾಯಿ ಅಥವಾ 100 ರೂಪಾಯಿ ಆ ಥರನೂ ಇಡ್ಬೋದು ನೀವು ಬ್ಲೌಸ್ ಜೊತೆಗೆ. ಹಾಗೆ ಒಂದು ಪ್ಯಾಕೇ ಸಿಗುತ್ತೆ, ಕೂಮ್ ಆಗಿರ್ಬೋದು ಮತ್ತು ಬಳೆ, ಅರಿಶಿನ ಕುಂಕುಮ, ಕನ್ನಡಿ ಆ ಥರದ್ದು ಒಂದು ಪ್ಯಾಕ್ ಸಿಗುತ್ತೆ. ಒಂದು 30 ರುಪೀಸ್ ಏನೋ ಇರುತ್ತೆ. ಅದು ತೊಗೊಂಡು ಬಂದು ಇವಾಗ ಒಂದು ಪ್ಲೇಟ್ಗೆ ಇಟ್ಬಿಟ್ಟು ದೇವ್ರ ಹತ್ರ ಇಡ್ತಾಯಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಇವಾಗ ಆಲ್ಮೋಸ್ಟ್ ದೇವ್ರ ಹತ್ರ ಎಲ್ಲ ರೆಡಿ ಆಗಿದೆ. ಸೊ ಇನ್ನೇನಾದರೂ ಬೇಕಿದ್ರೆ ನೋಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಹಣ್ಣೆಲ್ಲನೂ ಕೂಡ ಜೋಡಿಸ್ಕೊತಾ ಇದ್ದೀನಿ. ಮಿಕ್ಸ್ ಫ್ರೂಟ್ಸ್ ತೊಗೊಂಡು ಬಂದಿದ್ದೀನಿ ನಾನಿಲ್ಲಿ. ಹಣ್ಣಲ್ಲಿ 5 ಥರನೂ ತರ್ಬೋದು, ಇಲ್ಲ 9 ಥರ ಆ ಥರನೂ ತರ್ಬೋದು. ನಾನು ಇಲ್ಲಿ ಫುಲ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. 5 ಥರ 3 ಥರ ಏನೂ ಆ ಥರ ನೋಡಿಲ್ಲ. ಸೊ ಯಾವುದೇ ಸಿಗುತ್ತೆ ನನಗೆ ಯಾವುದೇದು ಇಡಬೇಕಂತ ಅನಿಸುತ್ತೆ, ಸೊ ಅದನ್ನೆಲ್ಲ ಕೂಡ ಮಿಕ್ಸಲ್ಲಿ ತಂದಿದ್ದೀನಿ. ಇವಾಗ ಹಣ್ಣೆಲ್ಲ ಜೋಡಿಸಾಯಿತು ನೀಟಾಗಿ. ಸೊ ಇವಾಗ ಒಂದು ಬೌಲಿಗೆ ನೀರು ಹಾಕ್ಬಿಟ್ಟು ಗುಲಾಬಿ ಇಟ್ಬಿಟ್ಟು ಸ್ವಲ್ಪ ಸುತ್ತ ಹೂನೆಲ್ಲ ಹಾಕಿದ್ರೆ ಅಲ್ಲೇನೋ ಒಂಥರ ಪಾಸಿಟಿವ್ ವೈಬ್ಸ್ ಸ್ಟಾರ್ಟ್ ಆಗುತ್ತೆ, ಪೂಜೆ ಮಾಡ್ತಿದ್ದೀವಿ ಅಂತ ಹೇಳಿ. ಸೊ ಹಾಗಾಗಿ ಮತ್ತು ನೈವೇದ್ಯಕ್ಕೆ ಅಂತೇಳಿ ಒಬ್ಬಟ್ಟು ಕೂಡ ರೆಡಿ ಮಾಡಿದ್ದಾರೆ, ನನ್ನ ತಂಗಿ ರೆಡಿ ಮಾಡಿಕೊಟ್ಲು. ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನೋಡಿ ಬ್ಲೌಸ್ಗೆ ಮತ್ತು ಬಳೆ ಬೆಲ್ಲ ಎಲ್ಲ ಕೂಡ ರೆಡಿ ಆಯಿತು. ಇವಾಗ ಹಾಗೆ
ದೀಪ ಹಚ್ಚುತ್ತಾ ಇದ್ದೀನಿ. ಮತ್ತು ಲಾಸ್ಟಲ್ಲಿ ಇದನ್ನು ದರ್ಶನ ಅಂತ ಅಂದ್ಕೊಂಡಿದ್ದೀನಿ. ತೋಳದ್ದು ಬರುತ್ತಲ್ಲ ಈ ಬ್ಯಾಕ್ ಸೈಡು, ಸೊ ಅದು ಮತ್ತು ಜಡೆನ, ಏಕೆಂದರೆ ನಾನು ಅದು ಇದು ಏನಾದ್ರೂ ಮಡಗಬೇಕಾದ್ರೆ ಸ್ವಲ್ಪ ಏನಾದರೂ ಟಚ್ ಆಗಿ ಇದಾಗ್ಬಿಡುತ್ತೆ ಅಂತ ಹೇಳಿ ಇದನ್ನು ಲಾಸ್ಟಲ್ಲಿ ದರ್ಶನ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ತೋಳ್ದು ಟ್ಯಾಗ್ ಇರುತ್ತಲ್ಲ ಮತ್ತು ಜಡೆದು ಟ್ಯಾಗ್ ಎರಡನ್ನೂ ಸೇರಿಸ್ಬಿಟ್ಟು ಇವಾಗ ದೇವ್ರಿಗೆ ಧರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಸೊ ಇವಾಗ ಫೈನಲಿ ನಮ್ಮ ಮನೆಯ ಪುಟ್ಟ ವರಮಹಾಲಕ್ಷ್ಮಿ ಹೇಗೆ ರೆಡಿಯಾಗಿದೆ ಅಂತ ನೀವು ನೋಡ್ಬೋದು, ನೋಡಿ. ನೋಡಿದ್ರಲ್ಲ ಹೇಗಿತ್ತಂತ ಹೇಳಿ ನಮ್ಮ ಮನೆಯ ಪುಟ್ಟ ವರಮಹಾಲಕ್ಷ್ಮಿ. ಸೊ ಹೇಗಿತ್ತಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನು ಎಲ್ಲ ಪೂಜೆ ಮುಗಿಸಾಯಿತು. ಇವಾಗ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಪಾಪು ಪೂಜೆ ಮಾಡ್ತಿದ್ದಾರೆ. ಹಾಗೆ ಯಾವಾಗಲೂ ಕೂಡ ಅವನು ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಹೇಳಿಲ್ಲ ಅಂದರೂ ಕೂಡ ಹಡ್ ಬೀಳ್ತಾ ಇರ್ತಾನೆ. ಹಾಗೆ ದೇವ್ರಿಗೆ ಫ್ಲೈನ್ ಕಿಸ್ ಕೂಡ ಕೊಡ್ತಿರ್ತಾನೆ ಯಾವಾಗಲೂ ಕೂಡ. ಸೊ ಇವಾಗ ನನ್ನ ತಂಗಿ ತಮ್ಮ ಮತ್ತು ಎಲ್ಲರದು ಕೂಡ ಪೂಜೆ ಆಯಿತು. ಇವಾಗ ಪೂಜೆ ಎಲ್ಲ ಆಯಿತು. ಸೊ ಇವಾಗ ಅಡುಗೆ ಮಾಡಿದ್ದಾಳೆ ನನ್ನ ತಂಗಿ, ಆಲ್ರೆಡಿ ಪ್ರಿಪೇರ್ ಮಾಡಿದ್ದಾಳೆ. ಏನೇನು ಮಾಡಿದ್ದಾಳೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಸ್ವೀಟ್ ಕೂಡ ಮಾಡಿದ್ದಾಳೆ ಅವಳು, ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಒಬ್ಬಟ್ಟನ್ನ. ಸೊ ಹೇಗೆ ಮಾಡಿದ್ದಾಳೆ ಏನಂತ ತೋರಿಸ್ತೀನಿ. ಇದು ತಿಳಿ ಸಾಂಬಾರು ಮಾಡಿದ್ದಾಳೆ, ರೈಸು, ಅವರೆಕಾಳು ಮತ್ತು ಬೀನ್ಸ್ ಹಾಕ್ಬಿಟ್ಟು ಒಂದು ಪಲ್ಯ ಮಾಡಿದ್ದಾಳೆ, ಒಬ್ಬಟ್ಟು ತಿನ್ನೋಕ್ಕೆ ಹಾಲು. ಸೊ ಒಬ್ಬಟ್ಟು ಈ ಥರ ಪ್ರಿಪೇರ್ ಮಾಡಿದ್ದಾಳೆ, ಫಸ್ಟ್ ಟೈಮ್ ಅವಳೇ ಮಾಡಿರೋದು. ಇವಾಗ ಎಲ್ಲರೂ ಕೂಡ ಕೂತ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಸುಖ ಶಾಂತಿ ನೆಮ್ಮದಿ ಸಂತೋಷ ಆಯುಸ್ಸು ಆರೋಗ್ಯ ಮತ್ತು ಅಷ್ಟು ಐಶ್ವರ್ಯನೂ ಕೊಡಲಿ ಅಂತ ಕೇಳ್ಕೊತೀನಿ ನಿಮ್ಗೆಲ್ಲರಿಗೂ ಕೂಡ. ಸೊ ಒಳ್ಳೆಯದಾಗಲಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟನೂ ಕೂಡ ಆಯಿತು. ಸ್ವಲ್ಪ ಇವಾಗ ರೆಸ್ಟ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೆ. ಸೊ ಹಾಗೆ ನಿಮ್ಮ ಜೊತೆ ಮಾತಾಡಿರ್ಲಿಲ್ವಲ್ಲ, ಸೊ ಮಾತಾಡೋಣ ಅಂತ ಹೇಳಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ಲಾಗ್ನ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿಸ್ಕೊಡುತ್ತೆ. ಸೆಕೆಂಡ್ ಟೈಮ್ ವರಲಕ್ಷ್ಮಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಸಲ ಸಿಂಪಲ್ಲಾಗಿ ಮಾಡಿದ್ದೀವಿ, ಯಾಕೆಂದರೆ ಜಾಸ್ತಿ 3 ಸಲ ನಾವು ಫುಲ್ ಗ್ರ್ಯಾಂಡಾಗಿ ಮಾಡಿದ್ದೀವಿ. ಒಂದು ಬ್ಲಾಗ್ ಅಷ್ಟೇ ನಿಮಗೆ ಗೊತ್ತಿರೋದು, ಯಾಕೆಂದರೆ ಒಂದು ಬ್ಲಾಗ್ ಅಷ್ಟೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಕ್ಕೆ ಮುಂಚೆ ನಾನು 2 ಇಯರ್ಸ್ ಕೂರಿಸಿದ್ದೆ. ಸೊ 3 ಇಯರ್ಸ್ ಸಾಕು ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಹೇಳಿದ್ರು. ಸೊ ಈ ಸಲ ಕಳ್ಸೋಕ್ಕೆ ಮಾಡಿದ್ದೀನಿ. ಸೊ ತುಂಬಾ ಒಂಥರ ಖುಷಿ ಆಯಿತು, ಚೆನ್ನಾಗಿ ಬಂದಿದೆ. ಈ ಸರ ಬಂದು ನಮ್ಮ ಅಂಗಡಿದೇನೆ, ತುಂಬಾ ಇಷ್ಟ ನನಗೆ ಇದು. ಸೊ ಈ ಥರ ಬೀಡ್ಸ್ ಎಲ್ಲ ನನಗೆ ತುಂಬ ಇಷ್ಟ. ಸೊ ಹಾಗೆ ಲಕ್ಷ್ಮಿ ಕೂಡ ಇರೋದ್ರಿಂದ ಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಚೆನ್ನಾಗಿದೆ, ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಾಯಿದೆ ಇದು ಹಾಕೊಂಡ ತಕ್ಷಣ. ಒಳ್ಳೆ ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಸೆಟ್ ಇದು. ಸೊ ನಮ್ಮ ಅಂಗಡಿಯಿಂದನೇ ತೊಗೊಂಡಿದ್ದು. ಈ ಥರ ಫಂಕ್ಷನ್ ಏನಾದರೂ ಇದ್ದರೆ ಅಂಗಡಿಯಿಂದನೇ ತೊಗೊಬಂದು ಹಾಕೊತೀನಿ. ತುಂಬಾ ಚೆನ್ನಾಗಿತ್ತು ಡೇ ಅಂತಲೇ ಹೇಳ್ಬೋದು. ನೀವೆಲ್ಲ ಹೇಗೆಲ್ಲ ವರಲಕ್ಷ್ಮಿನ ಆಚರಿಸ್ತಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ನಮ್ಮ ಪುಟ್ಟ ವರಮಹಾಲಕ್ಷ್ಮಿನ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.